ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒಳಕಟಿವ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿ ಎಫ್ ಅಂದರೆ ಇ ಪಿ ಎಫ್ ನೀವು ಎಂಪ್ಲಾಯ್ಸ್ ಆ್ಯಡ್ ಮಾಡಿ ಆದಮೇಲೆ ಮಂತ್ಲಿ ಫೈಲಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ. ECR ಚಲನ್ ಜನರೇಟ್ ಮಾಡಿಬಿಟ್ಟು ಅದು ಪೇಮೆಂಟ್ ಮಾಡಿಬಿಟ್ಟು ಫೈಲಿಂಗ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಒಂದು ನಿಲ್ ಫೈಲಿಂಗ್ ಅಂದರೆ ಎಂಪ್ಲಾಯ್ಸನ್ನ ಆ್ಯಡ್ ಮಾಡಿರಲ್ಲ ಅಂದ್ಕೊಳ್ಳಿ, ಅವಾಗ ನಿಲ್ ಫೈಲಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀವಿ. ಈ ವಿಡಿಯೋದಲ್ಲಿ ಈಗ ಇನ್ನು ECR ಚಲನ್ ಜನರೇಟ್ ಮಾಡಿಬಿಟ್ಟು ಹೇಗೆ ಫೈಲಿಂಗ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ. ಇದು ಬಂದ್ಬಿಟ್ಟು ಎಂಪ್ಲಾಯರ್ಗೆ, ಅದು ಎಂಪ್ಲಾಯೀಸ್ಗೆ ಬಂದ್ಬಿಟ್ಟು UN ಅಂತ ಬರುತ್ತೆ, ಅದು ಸಪ್ರೇಟ್ ಅದು ಎಂಪ್ಲಾಯೀಸ್ದು. ಇದು ಬಂದ್ಬಿಟ್ಟು ಏನು ಕಂಪ್ನೀಸ್ ಇರುತ್ತೆ, ಅವರು ಎಂಪ್ಲಾಯರ್ ಏನು EPF ಮತ್ತು ESI ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಅವ್ರು ಫೈಲಿಂಗ್ ಮಾಡೋದಿದು. ಮತ್ತು ನಿಮಗೆ EPF ಇರ್ಬೋದು, ESI ಇರ್ಬೋದು, ರಿಜಿಸ್ಟ್ರೇಷನ್ ಏನಾದರೂ ಬೇಕಿತ್ತು ಅಂದರೆ, ಇಲ್ಲ ಮಂತ್ಲಿ ಫೈಲಿಂಗ್ ಏನಾದರೂ ಮಾಡಿಸ್ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಂತ್ಲಿ ಫೈಲಿಂಗು ಮತ್ತು EPF ESI ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬೋದು. ಈಗ ಹೇಗೆ ಮಂತ್ಲಿ ಫೈಲಿಂಗು ಅದನ್ನು ECR ಚಲನ್ ಜನರೇಟ್ ಮಾಡ್ಕೊಂಡು ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಮೊದಲನೇದಾಗಿ ಇಲ್ಲಿ ಗೂಗಲಲ್ಲಿ ಬಂದ್ಬಿಟ್ಟು ಒಂದು EPF ಎಂಪ್ಲಾಯರ್ ಲಾಗಿನ್ ಅಂತ ಹೊಡೆದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸೈನ್ ಇನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಯೂಸರ್ ನೇಮ್ ಬಂದ್ಬಿಟ್ಟು ನಿಮ್ದು EPF ನಂಬರ್ ಆಗಿರುತ್ತೆ. ಇಲ್ಲಿ ಯೂಸರ್ ನೇಮ್ ಹಾಕಬೇಕು ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಇಲ್ಲಿ ಏನು ತೋರಿಸ್ತಿದೆಯಲ್ಲ ಅದು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸೈನ್ ಇನ್ ಅನ್ನು ಮಾಡ್ಕೋಬೇಕಾಗುತ್ತೆ. ನೀವು ಸೈನ್ ಇನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮದು EPFದು ಒಂದು ಎಂಪ್ಲಾಯರ್ ಡ್ಯಾಶ್ ಬೋರ್ಡು. ಇಲ್ಲಿ ಬಂದ್ಬಿಟ್ಟು ಹೇಗೆ ECR ಚಲನ್ ಇವಾಗ ಜನರೇಟ್ ಮಾಡ್ಕೊಳ್ಳೋದು ನೋಡೋದಾದ್ರೆ ಇಲ್ಲಿ ಪೇಮೆಂಟ್ಸ್ ಅಂತ ಇದೆಯಲ್ಲ, ಈ ಪೇಮೆಂಟಿಗೆ ಬಂದು ECR ಅಥವಾ ರಿಟರ್ನ್ ಫೈಲಿಂಗ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಒಂದು ECR ಕ್ಲಿಕ್ಸ್ ಅಂತ ಇದೆ, ECR ಅಂತ ಇದೆ ನೋಡಿ, ಇಲ್ಲಿ ECR ಅಪ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ECR ಫೈಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ವೇಜ್ ಮಂತನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ನೀವು ಯಾವ ಮಂತದ್ದು ಒಂದು ಫೈಲಿಂಗ್ ಮಾಡಬೇಕಂತ ಇದ್ದೀರಲ್ಲ ಆ ಮಂತದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಡನ್ ಅಂತ ಕೊಡಿ, ಮಂತ್ ಸೆಲೆಕ್ಟ್ ಮಾಡಿಕೊಂಡು. ನೆಕ್ಸ್ಟ್ ಇಲ್ಲಿ ಫೈಲ್ ಟೈಪ್ ಅಂತ ಕೇಳ್ತಿದೆ, ECR ಮತ್ತು ಅರಿಯರ್ ಅಂತ ಇದೆ. ಇಲ್ಲಿ ECR ಅಂತ ಕೊಟ್ಬಿಟ್ಟು ಒಂದು ECR ಫೈಲ್ ಡೌನ್ಲೋಡ್ ಅಂತ ಕೊಡಿ. ECR ಫೈಲ್ ಡೌನ್ಲೋಡ್ ಅಂತ ಕೊಟ್ಟಾಗ ಈ ರೀತಿ ಒಂದು ಫೈಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ECR ಎಕ್ಸೆಲಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ಎಕ್ಸೆಲಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನೀವು ಎಷ್ಟು ಜನ ಎಂಪ್ಲಾಯೀಸ್ನ ಆ್ಯಡ್ ಮಾಡಿರ್ತೀರ ಅದು ಎಂಪ್ಲಾಯೀಸ್ UN ಮತ್ತು ಮೆಂಬರ್ ನೇಮ್ ಕೂಡ ಶೋ ಆಗುತ್ತೆ. ಇಲ್ಲಿ ಅದು ಗ್ರಾಸ್ ವೇಜಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು EPF ವೇಜಸ್ ಮತ್ತು EPS ವೇಜಸ್, ಇಲ್ಲಿ EDLI ವೇಜಸ್ ಕೂಡ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡಿ EPF ಕಾಂಟ್ರಿಬ್ಯೂಷನ್ ಎಷ್ಟಿದೆ ಮತ್ತು ESI ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕೂಡ ಎಂಟ್ರಿ ಮಾಡಬೇಕು. ಇದೆಲ್ಲನೂ ಫಿಲ್ ಮಾಡಿಬಿಟ್ಟು ನೀವು ಇದನ್ನು ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ವೇಜಸ್ ಎಲ್ಲನೂ ಫಿಲ್ ಮಾಡಿ ಆದಮೇಲೆ ಇದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಸೇವ್ ಆಸ್ ಅಂತ ಕೊಡಿ. ಸೇವ್ ಆಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಕಾಮ ಡೆಲಿಮಿನೇಟೆಡ್ CSV ಅಂತ ಇದೆಯಲ್ಲ ಈ ಫಾರ್ಮೆಟಲ್ಲಿ ನೀವು ಸೇವ್ ಮಾಡ್ಕೋಬೇಕು. ಪೋರ್ಟಲಲ್ಲಿ ಹೋಗ್ಬಿಟ್ಟು ಇಲ್ಲಿ ECR ಅಪ್ಲೋಡ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ಇಲ್ಲಿ ಮಂತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವೇಜ್ ಮಂತನ್ನ. ಡನ್ ಅಂತ ಕೊಡಿ. ಇಲ್ಲಿ ಸ್ಯಾಲ್ರಿ ಡಿಸ್ಬರ್ಸಲ್ ಡೇಟ್ ಇರುತ್ತೆ, ಅಂದರೆ ಸ್ಯಾಲ್ರಿ ಯಾವಾಗ ನೀವು ಪೇ ಮಾಡ್ತೀರಾ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಅಂದರೆ ECR ಫೈಲ್ ಇರುತ್ತಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಟ್ ಪ್ಯಾಡಲ್ಲಿ ಸೇವ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ಓಪನ್ ಅಂತ ಕೊಡಿ, ಫೈಲ್ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೈಲ್ ಟೈಪ್ ಬಂದ್ಬಿಟ್ಟು ECR ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ರೇಟ್ ಬಂದ್ಬಿಟ್ಟು 12% ಇದೆ, ಒಂದೊಂದು 10% ಇರುತ್ತೆ ಕಂಪ್ನಿಗಳಲ್ಲಿ. ಅದು ನೋಡಿಕೊಂಡು ನಿಮ್ಮದು ರೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ECR ಅಕ್ಟೋಬರ್ ಅಂತ ಕೊಡಿ. ನೆಕ್ಸ್ಟ್ ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಕೊಟ್ಟೆ ಆದಮೇಲೆ ಇಲ್ಲಿ ಫೈಲು ಅಪ್ಲೋಡ್ ಆಗುತ್ತೆ, ಒಂದು ECR ಫೈಲು. ಇಲ್ಲಿ ಫೈಲ್ ಅಪ್ಲೋಡ್ ಮಾಡಿ ಆದಮೇಲೆ ಫೈಲ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬಂತು. ಇಲ್ಲಿ ನೋಡಿ, ಇಲ್ಲಿ ನೀವು ಅಪ್ಲೋಡ್ ಮಾಡಿರೋದು ಇಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ECR ಸ್ಟೇಟ್ಮೆಂಟ್ ಜನರೇಟೆಡ್ ಅಂತ ಬಂದಿದೆ. ಇಲ್ಲಿ ವೆರಿಫೈ ಅಥವಾ ರಿಜೆಕ್ಟ್ ಅಂತ ಇದೆ, ಅದನ್ನಾದ್ರೂ ನೋಡಿ. ಮತ್ತು ECR ಸ್ಟೇಟ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ನೋಡಿ, ಈ ರೀತಿ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ವೆರಿಫೈ ಅಂತ ಕೊಡಿ. ಇಲ್ಲಿ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಒಂದ್ಸತಿ ವೆರಿಫೈ ಮಾಡಿಕೊಂಡು ಓಕೆ ಅಂತ ಕೊಡಿ.
ECR ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು TRR ನಂಬರ್ ಜನರೇಟ್ ಆಯಿತು. ಇವಾಗ ನೀವು ಇಲ್ಲಿ ಪ್ರಿಪೇರ್ ಚಲನ್ ಅಂತ ಕೊಡಬೇಕಾಗುತ್ತೆ. ವೆರಿಫೈಡ್ ಆಗಿರುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಎಲ್ಲ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಇದು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಬಿಟ್ಟು ಇಲ್ಲಿ ಜನರೇಟ್ ಚಲನ್ ಅಂತ ಕೊಡಿ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಕೇಳ್ತಾ ಇದೆ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಅನ್ನು ಎಂಟ್ರಿ ಮಾಡಿಬಿಟ್ಟು ಜನರೇಟ್ ಚಲನ್ ಅಂತ ಕೊಡಿ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ನ ಎಂಟ್ರಿ ಮಾಡಿ ಇಲ್ಲೊಂದ್ಸತಿ ಚಲನ್ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಇದೆ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಂಟ್ರಿ ಮಾಡಿ. ಎಕ್ಸ್ಕ್ಲೂಡೆಡ್ ಎಂಪ್ಲಾಯೀಸ್ ಅಂತ ಕೇಳ್ತಾ ಇದೆ, ಅದನ್ನು ಕೂಡ ಹಾಕೊಳ್ಳಿ. ಸ್ಟಿಲ್ ಜನರೇಟ್ ಚಲನ್ ಅಂತ ಕೊಡಿ. ಜನರೇಟ್ ಚಲನ್ ಅಂತ ಕೊಡಿ. ಟೋಟಲ್ ಅಮೌಂಟ್ ನ ಕೇಳ್ತಾ ಇದೆ, ಚೆಕ್ ಮಾಡ್ಕೊಂಡು ಒಂದ್ಸತಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾದ್ಮೇಲೆ ಒಂದು ECR ಚಲನ್ ನಿಮಗೆ ಜನರೇಟ್ ಆಗುತ್ತೆ. ನೋಡಿ, ಇಲ್ಲಿ ECR ಚಲನ್ ಜನರೇಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನೀವು ನೋಡ್ಕೊಂಡು ಇಲ್ಲಿ ಪೇಮೆಂಟ್ ಅನ್ನ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಪೇ ಅಂತ ಕೊಟ್ಟರೆ ನಿಮ್ದು ಒಂದು ಇದು ಓಪನ್ ಆಗುತ್ತೆ, ಪೇಮೆಂಟ್ ಡೀಟೇಲ್ ಡ್ಯಾಶ್ ಬೋರ್ಡ್. ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಅನ್ನ ಮಾಡಿದ್ರೆ ನಿಮ್ದು ಫೈಲಿಂಗ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಒಂದು ಪೇಮೆಂಟ್ ಚಲನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ನಿಮ್ದು ಫೈಲಿಂಗ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ನೀವು EPF ಏನಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಮಂತ್ಲಿ ಫೈಲಿಂಗ್ ನಿಲ್ಲಿರ್ಬೋದು, ಅಥವಾ ಒಂದು ECR ಚಲನ್ ಜನರೇಟ್ ಮಾಡಿ ಪೇಮೆಂಟ್ ಮಾಡಿ ಒಂದು ಫೈಲಿಂಗ್ ಮಾಡಿಸ್ಕೋಬೇಕು ಅಂತಂದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಫೈಲಿಂಗು ಮಾಡಿಸ್ಕೋಬಹುದು ಮತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬಹುದು. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ನಿಮಗೆ ಸಿಗುತ್ತೆ ಅಂತ ನೋಡೋದಾದ್ರೆ GST ಮತ್ತೆ FSSI ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗ್ ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಮತ್ತೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಲೇಬರ್ ಲೈಸೆನ್ಸ್ ಅಥವಾ ಫಾರ್ಮ್ ಸಿ ಅಂತ ಕೂಡ ಕರೀತಾರೆ, ಇದು ಕೂಡ ಮಾಡಿಸ್ಕೋಬಹುದು ನೀವು. ಮತ್ತೆ ESI PF ರಿಜಿಸ್ಟ್ರೇಷನ್ ಮತ್ತೆ ಫೈಲಿಂಗ್, ITR ಫೈಲಿಂಗ್, ಮತ್ತೆ ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಮತ್ತೆ ಝೊಮ್ಯಾಟೊ ಸ್ವಿಗ್ಗಿ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸ್ ಮತ್ತೆ ಮುಂತಾದ ಸರ್ವಿಸ್ ಎಲ್ಲ ಸರ್ವಿಸಸ್ ಕೂಡ ನಿಮ್ಗೆ ಸಿಗ್ತಾ ಇದಾವೆ. ಮತ್ತೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನಂಬರ್ ಕೂಡ ಹಾಕಿದ್ದಾರೆ, ಮತ್ತೆ ಮೇಲ್ ID ಕೂಡ ಇದೆ. ನೀವು ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸ್ಆಪ್ ಆದ್ರೂ ಮಾಡ್ಬೋದು, ಇಲ್ಲ ಕಾಲ್ ಆದ್ರೂ ಮಾಡ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇರ್ತಾರೆ, ಯಾವ ಲೈಸೆನ್ಸ್ ಬೇಕು, ಇಲ್ಲ ರಿಜಿಸ್ಟ್ರೇಷನ್ ಏನ್ ಮಾಡಿಸ್ಕೋಬೇಕು ಅಂತ ಕೆಲವು ಡೌಟ್ ಇರುತ್ತೆ. ನಿಮ್ಗೆ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಯಾವುದೇ ಇರಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಲೈಸೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಮತ್ತೆ ಫ್ರಾಂಚೈಸಿ ಬಿಸ್ನೆಸ್ ಐಡಿಯಾಸ್ ಅನ್ನೆಲ್ಲ ಹಾಕಿದೀವಿ. ಆ ವಿಡಿಯೋಸ್ ಎಲ್ಲ ನೀವು ನೋಡ್ಬೇಕು. ಇನ್ನ ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ತಲುಪುತ್ತೆ. ಮತ್ತೆ ನೀವು ಯಾವ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ನೀವು ಯಾವ್ದು ಬಿಸ್ನೆಸ್ ನಿಮ್ಗೆ ಸೂಟಬಲ್ ಆಗುತ್ತೆ ಆ ಬಿಸ್ನೆಸ್ ಅನ್ನ ನೀವು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.